ನೋಡಿ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಫೈರ್ ಪವರ್ ತರಬೇಕು. ಪತುಮ್ ನಿಸಾಂಕನ ಇಲ್ಲಿ ಆಡ್ಸಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಪೃಥ್ವಿ ಶಾ ಜೊತೆ ಹೋಗಕ್ಕೆ ಇಷ್ಟಪಡ್ತೀನಿ ಇನ್ ಲಕ್ನೋ. ಪೃಥ್ವಿ ಶಾ ಅಂಡ್ KL ರಾಹುಲ್ ಓಪನ್ ಮಾಡಿದ್ರು ಅಂತ ಹೇಳಿದ್ರೆ ಕರುಣ್ ನಾಯರ್ ಒಂದು ಆಪ್ಷನ್ ಆಗಿ ಇಟ್ಕೊಂಡಿರೋದು. ಬಟ್ ಫಸ್ಟ್ ಚಾಯ್ಸ್ ಪೃಥ್ವಿ ಶಾ. ಇವಾಗ ನಿತೀಶ್ ರಾಣಾನ ಇವ್ರು ಟ್ರೇಡ್ ಮಾಡ್ಕೊಂಡ್ರು, ನಿಮ್ಗೆ ಜ್ಞಾಪಕ ಇದ್ರೆ. ಹಾಗಾಗಿ ಇವ್ರು ನಂಬರ್ 3 ಬರ್ತಾರೆ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟು, ಅಪಾರ ಅನುಭವ ಇದೆ, ಇಂಡಿಯಾಗ್ ಕೂಡ ಆಡಿರೋರು. ಆಮೇಲೆ ಇನ್ನೊಂದು ಕಣ್ಣು ಇಡಬೇಕಾಗಿರೋದು ಏನಪ್ಪಾ ಅಂದ್ರೆ ಇವ್ರು ಪ್ಲೇಯಿಂಗ್ 11 ಅಥವಾ 12 ಪ್ಲೇಯರ್ಸ್ ಅಲ್ಲಿ ಎಷ್ಟು ಜನ ಇಂಡಿಯಾ ಆಡಿದ್ದಾರೆ ಅಂತ. ಯಾರು ಇಂಡಿಯನ್ ಕ್ವಾಲಿಟಿ ಪ್ಲೇಯರ್ಸ್ ಇದಾರಲ್ಲ ಆ ಟೀಮ್ ಎಲ್ಲ ಜನರಲಿ ಸಖತ್ತಾಗಿ ಮಾಡಿದ್ದಾರೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಆ ಕೆಲಸ ಮಾಡಿದಾರ. KL ರಾಹುಲ್ ಇಂಡಿಯಾಗ ಆಡಿದ್ದಾರೆ, ಪೃಥ್ವಿ ಶಾ ಇಂಡಿಯಾಗ ಆಡಿದ್ದಾರೆ, ನಿತೀಶ್ ರಾಣಾ ಇಂಡಿಯಾಗ ಆಡಿದ್ದಾರೆ, ಸಮೀರ್ ರಿಜ್ವಿ ಆಡಿಲ್ಲ. ಓಕೆನಾ. ಲಾಸ್ಟ್ ಸೀಸನ್ ಐ ಥಿಂಕ್ ಸೀಸನ್ ಮುಗಿತಾ ಇದ್ದಂಗೆ ಒಂದು ಒಳ್ಳೆ ಇನ್ನಿಂಗ್ಸ್ನ ಆಡಿದ್ರು. ಹಾಗಾಗಿ ಮೇ ಬಿ ರಿಜ್ವಿ ಮೇಲೆ ಭರವಸೆ ತೋರಿಸ್ಬೋದು. ಇಲ್ಲ ರಿಜ್ವಿ ಬೇಡ ಅಂದ್ರೆ ಈ ಸ್ಪಾಟಲ್ಲಿ ನೀವು ಕರುಣ್ ನಾಯರ್ನು ಆಡಿಸ್ಬೋದು. ಕಾರಣ ಏನು ಅಂದ್ರೆ ಸ್ಪಿನ್ ವಿರುದ್ಧ ಸಖತ್ತಾಗಿ ಆಡ್ತಾರೆ ನಮ್ಮ ಕಿಲಾಡಿ ಕರುಣ್ ಅವರು. ಸೊ ಅದು ಒಂದು ಆಪ್ಷನ್ ಬಂತು ಅಂದ್ರೆ ಅವರು ಇಂಡಿಯಾ ಪ್ಲೇಯರ್ ಪಟ್ಟಿಗೆ ಬಂದ್ಬಿಡ್ತಾರೆ. ನಾವು ಟಿಮ್ ಡೇವಿಡ್ ಅಂಡ್ ರೊಮೆರೋ ಶೆಫರ್ಡ್ ಅಂತ ಮಾತಾಡ್ತೀವಲ್ಲ RCB ಬಂದಾಗ, ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಹೇಳ್ತಾರೆ ನಮ್ಮ ಹತ್ರನೂ ಆ ಥರ ಇಬ್ಬರು ಕ್ರಿಸ್ಟನ್ ಸ್ಟೆಪ್ಸ್ ಮತ್ತು ಡೇವಿಡ್ ಮಿಲ್ಲರ್, ಇವರಿಬ್ರು ಆಡಲೇಬೇಕು ಅಂತ ನನ್ನ ಅನಿಸಿಕೆ. ಕಾಂಪ್ರಮೈಸ್ ಮಾಡೋಂಗಿಲ್ಲ. ಆಮೇಲೆ ಅದ್ರ ಜೊತೆಗೆ ಆಶುತೋಷ್ ಶರ್ಮಾ ಇನ್ನೊಬ್ಬ ಇಂಡಿಯನ್ ಫಿನಿಷರ್, ಯಾಕಂದ್ರೆ ಅವ್ರು ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಸೀಸನ್ 200+ ರನ್ ಮಾಡಿರೋದು ಅಟ್ 150 ಸ್ಟ್ರೈಕ್ ರೇಟ್. ಅಕ್ಷರ್ ಪಟೇಲ್ ಆಸ್ ಎ ಫ್ಲೋಟರ್ ಎಲ್ಲಿ ಬೇಕಾದ್ರು ಬರ್ತಾರೆ. ಸೊ ನೋಡಿ ಇವ್ರದ್ದು ಬ್ಯಾಟಿಂಗ್ ಲೈನಪ್ ನಂಬರ್ 8 ತನಕ ಇದೆ. ಇದು ಬೆಜ್ಜಾನ್ ಆಯ್ತು ನನ್ನ ಪ್ರಕಾರ T20 ಅಂತ ಬಂದಾಗ. ಓಕೆನಾ. ಬೌಲಿಂಗ್ ಅಲ್ಲಿ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ನಿಮ್ಗೆ ಆಲ್ರೆಡಿ ತಿಳಿಸ್ಬಿಟ್ಟೆ ಸಗದ ಮಾಡಿದ್ದಾರೆ ಅಂತ. ಮಿಚೆಲ್ ಸ್ಟಾಕ್ನ ನೀವು ಬಿಡೋಕ್ಕಾಗಲ್ಲ, ಅವರು ಅತ್ಯಂತ ಅನುಭವನ ತಗೊಂಡ್ಬರ್ತಾರೆ. ಲುಂಗಿ ಎಂಗಿಡಿನ ಆಡಿಸ್ತಾ ಇದ್ದೀನಿ.